ನಮಸ್ಕಾರ ಗದಗ್ ಮಂದಿಗೆ. ನೀವೇನಾದ್ರೂ ಗದಗ್ ಜೋಗ್ ಫಾಲ್ಸ್ ಮತ್ತೆ ಯಾಣ ನೋಡಕ್ ಹೋಗೋ ಪ್ಲಾನ್ ಮಾಡಿದ್ರೆ ಅದು ಬೈಕಲ್ಲಿ ಅಂತಂದ್ರೆ ನಮ್ಮ ಹುಡುಗರುಗಳಿಗೆ ಒಂಥರ ಖುಷಿನೇ ಖುಷಿ. ಈ ಟೈಮಲ್ಲಿ ಮಳೆಗಾಲದಲ್ಲಿ ಹೋಗೋ ಟೈಮ್ ಅಂತಂದ್ರೆ ಇನ್ನೂ ಮಜಾನೇ ಮಜಾ. ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇವಾಗ ಎಡಗಡೆಗೆ ಒಂದು ಕುತುಬ್ ಮಿನಾರ್, ಮಿನಿ ಕುತುಬ್ ಮಿನಾರ್ ಟೈಪ್ ಕಾಣಿಸ್ತಾ ಇದೆಯಲ್ಲ, ಅದು ಕುತುಬ್ ಮಿನಾರ್ ಅಲ್ಲ, ಇತ್ತೀಚೆಗೆ ನಿರ್ಮಾಣವಾಗಿರುವಂತದ್ದು ಒಂದು ಜೈನ್ ಟೆಂಪಲ್ ಆಗಿರ್ತದೆ. ನಾವು ಅದನ್ನ ನೋಡಕ್ಕೆ ನಮ್ಗೆ ಟೈಮ್ ಇರಲ್ಲ, ಹಾಗಾಗಿ ಹಂಗೆ ಮುಂದೆ ಹೋಗಿ ಸರಿ ಸುಮಾರು ಬೆಳಿಗ್ಗೆ 7 ಗಂಟೆಗೆ ಗದಗ್ ಬಿಟ್ರೆ ನಾವು ಇಲ್ಲಿ ಆನಗಲ್ ರೀಚ್ ಆಗ್ತೀವಿ. ಮಳೆ ಬರ್ತಾ ಇದೆ, ಮುಚ್ಚಿ ಅಂತ ಇದೆ. ಬೆಳಗ್ಗೆ ಒಂದು 11, 10:30, 11 ಗಂಟೆ ಆಗಿರ್ಬೋದು ರೀಚ್ ಆದ್ವಿ. ಆನಗಲಲ್ಲಿ ಸ್ವಲ್ಪ ಮಳೆನೇ ಇದೆ, ಹಾಗಾಗಿ ನಾವು ಆರಾಮಾಗಿ ಇಲ್ಲಿ ಒಂದು ಕಪ್ ಟೀ ಕುಡ್ಕೊಂಡು ಸ್ವಲ್ಪ ಮಳೆ ಕಮ್ಮಿ ಆದ್ಮೇಲೆ ನಾವು ಮತ್ತೆ ಮುಂದೆ ಸಾಗಿದ್ವಿ. ಆ ಕಡೆ ಈ ಕಡೆ ನೋಡಿದ್ರೆ ಒಂಥರ ಮೈ ಜೂಮ್ ಅನ್ಸೋ ಥರ ಗ್ರೀನ್ ನೇಚರ್. ಒಬ್ಬ ಏನೈತ್ರಿ ಗ್ರೀನ್ ನೇಚರ್. ಹೋಗ್ಬೇಕು. ಇದರ ರೈಡ್ ನೆನಪಾದ್ರೆ ಅಣ್ಣವ್ರ ಸಾಂಗ್ ನೆನಪಾಗುತ್ತೆ. ಕಮೆಂಟಲ್ಲಿ ಹಾಕಿ ಯಾವ್ದು ಸಾಂಗ್ ಅಂತಂದು ಆಲ್ಮೋಸ್ಟ್ ಗೊತ್ತಿರುತ್ತೆ. ನಿಮ್ಗೆ ಮುಂದೆ ಒಂದು ಬ್ರಿಡ್ಜ್ ಬರುತ್ತೆ, ಲೆಫ್ಟ್ ಸೈಡು ಮತ್ತೆ ರೈಟ್ ಸೈಡು ನಿಮಗೆ ಆ ಕಡೆ ಈ ಕಡೆ ನೀರು ಹರಿಯೋದು ನಿಮ್ಗೆ ಕಾಣಿಸುತ್ತೆ. ಹಾಗೇ ನಿಧಾನಕ್ಕೆ ಮುಂದೆ ಹೋದ್ರೆ ಇಲ್ಲಿಂತ್ರ ನೀವು ಮುಂದೆ ಹಾಗೆ ಸಾಗಿದ್ರೆ ನಿಮ್ಗೆ ನಿಂತು ನೋಡ್ಬೋದು. ಇಲ್ಲಿ ನೀವು ಆರಾಮಾಗಿ ನೀರು ಹರಿಯೋದನ್ನ ಒಂಥರ ಎಂಜಾಯ್ಮೆಂಟ್ ಮಾಡ್ಬೋದು, ಫೋಟೋ ಗೀಟೋ ತಕ್ಕೋಬಹುದು. ಮತ್ತೆ ಹಂಗೆ ಸೆಲ್ಫಿ ಗಿಲ್ಫಿ ತೆಗಿಯಕ್ಕೆ ಹೋಗಿ ರಿವರ್ಸ್ ಅಲ್ಲಿ ಹಿಂದೆ ಬ್ಯಾಕ್ ಸೈಡ್ ಬಿದ್ದು ಬಿಟ್ರಿ, ಆಮೇಲೆ ಹುಷಾರು. ಹಂಗೆ ನೀವು ಹೋಗ್ತಾ ಇದ್ರೆ ಇಲ್ಲಿ ಮತ್ತೆ ನಿಮ್ಗೆ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ 45 ಕಿಲೋಮೀಟರ್ ನಿಮ್ಗೆ ಘಾಟ್ ಸೆಕ್ಷನ್ ಸಿಗುತ್ತೆ. ಅಪ್ ನಿಮ್ಗೆ ಜೋಗ್ ಫಾಲ್ಸ್ ವರೆಗೂ ಸಿಗುತ್ತೆ. ನೀವು ಫೋಟೋ ಗೀಟೋ ತಗೊಳ್ಳೋದಾದ್ರೆ ಒಳ್ಳೆ ಕ್ಯಾಮ್ರಾ ಗಿಮ್ರಾ ತಗೊಂಡು ಹೋಗ್ಬೋದು. ಇಲ್ಲ ಒಳ್ಳೆ ಫೋನಲ್ಲೇ ನೀವು ಫೋಟೋಗಳನ್ನ ತಗೊಂಡು ನೀವು ಇನ್ಸ್ಟಾಗ್ರಾಮಲ್ಲಿ ಇವಾಗಿನ ಕಾಲದಲ್ಲಿ ಕೇಳ್ತೀರಾ, ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪ್ರಾಂಪ್ಟ್ ಅಪ್ಲೋಡ್ ಮಾಡಿಬಿಟ್ಟು ಅದಕ್ಕೆ ನಿಮ್ದು ಫೋಟೋ ಹಾಕ್ಬಿಟ್ರೆ ಅಬ್ಬಬ್ಬಬ್ಬ ಹೀರೋನೇ. ನೀವು ಬೇರೆ ಹೆಂಗೆ ಇರಲಿ ಅವನು ಹೀರೋ ಥರನೇ ಕಾಣೋ ಥರ ಕಾಣುತ್ತೆ. ಇಲ್ಲಿಂದ ನಿಮಗೆ 45 ಕಿಲೋಮೀಟರ್ ನಿಮಗೆ ಜೋಗ್ ಫಾಲ್ಸ್. ಇಲ್ಲಿ ಅಂಗಡಿಗಳೆಲ್ಲ ಇದೆ ಈ ಸರ್ಕಲ್ ಅಲ್ಲಿ. ನೀವು ಏನಾದರೂ ಟೀ ಕಾಫಿ ನಾಷ್ಟ ಇಷ್ಟ ಮಾಡೋಗಿದ್ರೆ ಮಾಡ್ಕೋಬಹುದು. ಇಲ್ಲಿಂದ ನೀವು ಹೋಗೋದಾದ್ರೆ ಹಂಗೆ ನಿಧಾನಕ್ಕೆ ಹೋಗ್ತಾ ಇರಿ. ಕಾಡ್ ಬರುತ್ತೆ ನಿಮ್ಗೆ. ಘಾಟ್ ಸೆಕ್ಷನ್ ತರ ಏನು ಅಕ್ಕಪಕ್ಕ ಏನು ಇದಿರಲ್ಲ, ಆರಾಮಾಗಿ ಹೋಗ್ಬೋದು. ಆಲ್ಮೋಸ್ಟ್ ನಿಧಾನಕ್ಕೆ ಹೋಗಿ, ಆದ್ರೆ ಡ್ರೈವಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಲಿಕ್ಕೆ ಹೋಗಬೇಡಿ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿದ್ದಾರೆ. ಅದು ಇಂಥ ಕಾಡಲ್ಲಿ ನೀವೇನಾದ್ರೂ ಮಾಡಿದಂದ್ರೆ ವಾಪಸ್ ಬರೋದು ಕಷ್ಟ. ನಿಮಗೆ ಈಗ ಸಿಗುತ್ತೆ ಜೋಗ್ ಫಾಲ್ಸ್ ನೋಡ್ಬೋದು. ಅಬ್ಬಬ್ಬಬ್ಬ ಏನೈತ್ರಿ ಗ್ರೀನ್ ನೇಚರು. ನೋಡ್ರಿ ನೀರು ತುಂಬಿಕೊಂಡ್ರೆ ನೀರು. ಈ ಮಳೆಗಾಲದಲ್ಲಿ ಹೋಗ್ಬೇಕು ಅಂದ್ರೆ ಒಂಥರ ಧೈರ್ಯನೂ ಬೇಕು, ಒಂಥರ ಕುತೂಹಲ, ಒಂಥರ ಮಜಾನು ಅನ್ಕೊಳ್ಳಿ. ಆ ಮೋಡ, ಹತ್ರ ಆಗಿರೋ ಮೋಡ, ಗ್ರೀನ್ ನೇಚರು, ಆ ಗುಡ್ಡ,
ಬಾಬಾ ಇಲ್ಲಿ ನೋಡ್ರಿ ನೀರ್ ಹರಿತಾ ಇರೋದ್ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಅಬ್ಬಾ ಇದು ನಮ್ಮ ಜೋಗ್ ಫಾಲ್ಸ್. ಇದೇ ನೋಡಿ ನಮ್ಮ ಜೋಗ್ ಫಾಲ್ಸ್. ನೋಡ್ತಾ ಇರ್ಬೋದು ನೀವು. ವೀಕೆಂಡ್ ಅಲ್ಲಿ ನಾನು ಬಂದಿರೋದು ಶನಿವಾರ, ತುಂಬಾನೇ ರಶ್ ಇತ್ತು. ಹಾಗಾಗಿ ಇನ್ನೊಂದು ಬ್ರಿಟಿಷರ ಬಂಗ್ಲೆ ಹತ್ತಿರನೇ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನೀವು ಬರೋದಾದ್ರೆ ನೀವು ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಸಮೇತ ಬರ್ತೀನಿ, ರಶ್ ಇದ್ರು ಪರವಾಗಿಲ್ಲ, ಎಂಜಾಯ್ಮೆಂಟ್ ಮಾಡ್ಬೋದು ಅನ್ನಂಗಿತ್ತಂದ್ರೆ ಬರ್ಬೋದು, ತೊಂದರೆ ಇಲ್ಲ ನಮ್ಗೆ ಫೋಟೋ ಗಿಟ ಚೆನ್ನಾಗ್ ಬೇಕು ಅನ್ನಂಗಿತ್ತಂದ್ರೆ ನೀವು ಮಂಗಳವಾರ ಸೋಮವಾರ ಆತರ ವೀಕೆಂಡ್ ಬಿಟ್ಟು ಬೇರೆ ದಿನಗಳಲ್ಲಿ ಬರ್ಬೋದು. ಫ್ರೆಂಡ್ಸ್ ಇದೇ ನೋಡಿ ಬ್ರಿಟಿಷರ ಬಂಗ್ಲೆ ಹತ್ರ ಇರೋ 2ನೇ ವ್ಯೂ ಪಾಯಿಂಟ್. ಇಲ್ಲಿ ನೀವು ನೋಡ್ತಾ ಇರಬಹುದು, ನಿಮ್ಗೆ ಫಾಗ್ ಎಲ್ಲ ತುಂಬಾ ಹತ್ರ ಕಾಣುತ್ತೆ, ಕಣ್ಣಿಗೆ ತುಂಬಾ ರೋಮಾಂಚನಕರವಾಗಿರುತ್ತೆ. ಮತ್ತೆ ರೋಮಾಂಚನಕ್ಕಾಗಿರುತ್ತೆ ಅಂತ ನೀವು ಫಾಗಿಗೆಲ್ಲ ಇಡಕ್ ಹೋಗ್ಬಿಡ್ರಿ, ಅಂತ ಸಾಹಸ ಎಲ್ಲ ಮಾಡಕ್ ಹೋಗ್ಬಿಡ್ರಿ, ಮತ್ತೆ ಬಿದ್ದು ಸತ್ತೀರಾ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಗ್ರೀನ್ ನೇಚರು. ಆಮೇಲೆ ಇಲ್ಲಿ ಈ ನಿಮ್ಗೆ ವ್ಯೂ ಪಾಯಿಂಟ್ ತೋರಿಸೋದೇನಲ್ಲ, ಇಲ್ಲೇ ತುಂಬಾನೇ ಒಬ್ಬ ಫೇಮಸ್ ಆಗಿರೋ ಒಬ್ಬ ನಟನ ಶೂಟಿಂಗ್ ಆಗಿರುವಂತ ಇದು ಪ್ಲೇಸ್. ಇದು ಯಾವ ಪ್ಲೇಸ್ ಅಂತ ನೀವು ಕಮೆಂಟ್ ಅಲ್ಲಿ ಆಲ್ರೆಡಿ ಹಾಕಿರ್ತಾರ ಅನ್ಕೊಂಡಿರ್ತೀನಿ ನಾನು. ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಜನಗಳಿಗೆ ಗೊತ್ತಿರುವಂತ ವಿಷಯನೇ. ಗೊತ್ತಿಲ್ಲ ಅಂತಂದ್ರೆ ಯಾವ್ದಂತ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ಇರೋ ತಿಳ್ಕೊಂತ. ಈ ನೇಚರ್ನ ಅನುಭವಿಸ್ಬೇಕಂದ್ರೆ ನಿಜವಾಗ್ಲೂ ಪುಣ್ಯನೇ ಮಾಡಿರ್ಬೇಕು. ಹಬ್ಬ ನೋಡ್ರಿ, ಫಾಗ್ ನೋಡ್ರಿ ಯಾವ ತರ ಬರ್ತದೆ, ತುಂಬಾನೇ ಹತ್ರ, ಕಣ್ಣಿಗೆ ಅಂತರ ರೋಮಾಂಚನ. 2 ಕಣ್ಣು ನೋಡಕ್ಕೆ ಸಾಲದು ನೋಡಿ ಈ ಫಾಗ್ ನೋಡ್ಬೇಕು ಅಂತಂದ್ರೆ. ಮೋಡ ಹತ್ರ, ಕಣ್ಣಿಗೆ ಹತ್ರ ಕಾಣುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬರೀ ಮೇಲ್ಗಡೆನೆ ತೋರಿಸ್ತಾ ಇದಾರೆ, ಕೆಳಗಡೆನು ಹೋಗ್ತಾ ಇಲ್ವಾ ಅಂತ. ಹೌದು, ಮುಂಚೆ ಹೋಗ್ತಾ ಇದ್ರು, ಮುಂಚೆ ಬಿಡ್ತಾ ಇದ್ರು, ಅಲೌ ಮಾಡ್ತಾ ಇದ್ರು. ಕೆಳಗಡೆ ಮೆಟ್ಟಿಗಳೆಲ್ಲ ಇದೆ. ತುಂಬಾ ಹತ್ರ ಕಾಣುವಂತ ಒಂದು ಪ್ಲೇಸ್ ಹತ್ರ ನಿಂತ್ಕೊಂಡು ನೋಡ್ಬೋದಿತ್ತು ನಾವು. ಈಗ ಮಳೆಗಾಲ ಇರೋದ್ರಿಂದ ನೀರು ಜಾಸ್ತಿ ಇರುತ್ತೆ, ತುಂಬಾ ಡೇಂಜರ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಅಲೌ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಮೇಲ್ಗಡೆ ಅಂತಾನೆ ವ್ಯೂ ಮಾಡ್ತಾ ಇದೀವಿ. ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ನೀವು ಹೋಗಕ್ ಆಗಲ್ಲ, ಅಲ್ಲಿ ಅಲೋ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇದು ಜೋಗ್ ಫಾಲ್ಸ್ ವ್ಯೂ. ಆಮೇಲೆ ಈಗ ನಾವು ಹೋಗ್ತಾ ಇರೋದು ಸಿರ್ಸಿಗೆ, ಜೋಗ್ ಫಾಲ್ಸ್ ಟು ಸಿರ್ಸಿ. ಅಲ್ಲಿ ನಾವು ಇವತ್ತು ಸ್ಟೇ ಮಾಡಿ ಆರಾಮಾಗಿ ವಿಶ್ರಾಂತಿ ಪಡೆದು ಊಟ ಗಿಟ ಎಲ್ಲ ಮಾಡ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ನಾಳೆ ಯಾಣ ನೋಡೋಣ. ಯಾಣ ಎಷ್ಟು ಗಂಟೆಗಪ್ಪ ಅಂತಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಟೈಮಿಂಗ್ ಇರುತ್ತೆ. ಸೊ ಅಷ್ಟರಲ್ಲಿ 8 ಗಂಟೆಯಿಂದ 6 ಗಂಟೆ ಅಂದ್ರೆ ಫಸ್ಟ್ ನಾವು ಮಾರಿಕಾಂಬೆ ದೇವಸ್ಥಾನದ ತಾಯಿ ದರ್ಶನ ಪಡೆದು ಅಲ್ಲಿಂದ ನಾವು ಯಾಣ ನೋಡಕ್ ಹೋಗೋಣ. ಯಾಣದ ಬಗ್ಗೆ ನಿಮ್ಗೆ ಹೇಳೋದಿದೆ, ಹೇಳ್ತೀನಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ ಹೋಗೋಣ. ಸೊ ಗಾಯ್ಸ್, ನಾವು ಜೋಗ್ ಫಾಲ್ಸ್ ವ್ಯೂನ ಮುಗಿಸಿ ಈಗ ರೂಮ್ ಬಂದಿದ್ದೀವಿ. ಆಲ್ರೆಡಿ ಟೈಮಿಂಗು 7 ಗಂಟೆ ಆಗಿದೆ. ಸೊ ನಾವು ತೊಗೊಂಡಿರೋ ರೂಮು 24 ಅವರಿಗೆ 700 ಪ್ಲಸ್ ಒಂದು TV ಇದೆ, ಇಲ್ಲ ಫ್ಯಾನ್ ಇದೆ, ಕರೆಂಟ್ ಎಲ್ಲ ಇದೆ, ಅವಶ್ಯ ಇದೆ. ಆಮೇಲೆ ಬೆಳಗ್ಗೆ ನಿಮ್ಗೆ ಏನಾದರೂ ಬಿಸಿ ನೀರು ಸ್ನಾನ ಮಾಡಕ್ ಬೇಕು ಅಂದ್ರೆ, ನಿಮಗೆ ಬೆಳಗ್ಗೆ ಸ್ನಾನ ಮಾಡಕ್ ಏನಾದರೂ ಬೇಕಾದ್ರೆ 7:30 ಇಂದ 9:30 ನಿಮಗೆ ನೀರು ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಈಗ ನೀವು ಅಲ್ಲಿಂದ ಒಂದು 800 ಮೀಟರ್ ಬಂದ್ರಿ ಅಂದ್ರೆ ಮಾರಿಕಾಂಬಾ ದೇವಸ್ಥಾನ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಅಬ್ಬಾ, ತುಂಬಾ ದೊಡ್ಡದಾಗಿರೋ ದೇವಸ್ಥಾನ. ನೋಡ್ಕೊಂಡು ಆ ತಾಯಿ ದರ್ಶನ ಮಾಡ್ಕೊಂಡು ಇಲ್ಲಿಂದ ನಾವು ಯಾಣದ ಕಡೆಗೆ ಪಯಣ ಮಾಡೋಣ. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ 1930ರಿಂದ ಕೋಣ ಕಡೆ ನಿಲ್ಸಿದಾರಂತೆ. ಅಂದ್ರೆ ಇಲ್ಲಿ ಬಲಿ ಪಶುನ ನಿಷೇಧಿಸಲಾಗಿದೆ 1930ರಿಂದ. ಅದ್ರ ಮುಂಚೆ ಕೋಣ ಕಡಿತಾ ಇದ್ರಂತೆ ವರ್ಷಕ್ಕೊಂದು ಸರಿ. ಸೊ ಅದನ್ನ ಇಲ್ಲಿ 1930ರಿಂದ ನಿಷೇಧಿಸಲಾಗಿದೆ. ಫ್ರೆಂಡ್ಸ್, ನೀವು ಹೀಗೆ ಒಂದು ನೋಡ್ತಾ ಇದ್ರೆ ಮ್ಯಾಪ್ ನೋಡ್ತಾ ಇದ್ದೀರಾ, ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಟೂರಿಸಂ ಅಟ್ರಾಕ್ಷನ್ಸ್. ಅಂದ್ರೆ ಇಲ್ಲಿ ಕೆಲವೊಂದು ಪ್ಲೇಸ್ಗಳನ್ನ ನೀವು ನೋಡ್ಬೋದು, ಕೆಲವೊಂದು ಪ್ಲೇಸ್ಗಳನ್ನ ನೋಡಕ್ ಆಗಲ್ಲ.
ಬಿಕಾಸ್ ಯಾಕೆ ಅಂತಂದ್ರೆ ಈಗ ಮಳೆ ಬರೋದ್ರಿಂದ ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ಕೆಲವೊಂದು ಪ್ಲೇಸ್ನ ನೋಡೋಕ್ಕಾಗಲ್ಲ. ಸೊ ನಾವು ಡೈರೆಕ್ಟ್ ಆಗಿ ಯಾಣದ ಕಡೆಗೆ ಪಯಣ ಬೆಳೆಸೋಣ. ಶ್ರೀ ಕ್ಷೇತ್ರ ಯಾಣಕ್ಕೆ ಸ್ವಾಗತ ಸುಸ್ವಾಗತ. ಸೊ ಟೈಮ್ ಆಲ್ರೆಡಿ 11 ಗಂಟೆ ಅಂತ ತೋರಿಸಿದೀವಿ. ಸೊ 11 ಗಂಟೆ ಆಗೈತೆ. ಸೊ ನಾವಿವಾಗ 2 ವೀಲರ್ ತಗೊಂಬಂದಿದ್ವಿ. ಹಾಗಾಗಿ 2 ವೀಲರ್ನ ಪಾರ್ಕಿಂಗ್ ಜಾಗ ಹುಡುಕ್ತಾ ಇದ್ವಿ. 2 ವೀಲರ್ ಪಾರ್ಕಿಂಗ್ ಮಾಡ್ತೀವಿ. 4 ವೀಲರ್ ತಗೊಂಬಂದವರು 4 ವೀಲರ್ ಜಾಗದಲ್ಲಿ ಪಾರ್ಕಿಂಗ್ ಮಾಡ್ಕೊಡ್ರಿ. ಟಿಕೆಟ್ ಒಂದು 20 ರೂಪಾಯಿ ಅಂತ 30 ರೂಪಾಯಿ ಇರ್ಬೋದು. ನಾವು 20 ರೂಪಾಯಿ ಕೊಟ್ಟಿದ್ವಿ 2 ವೀಲರ್ಗೆ. 20 ರೂಪಾಯಿ ಟಿಕೆಟ್ ತಗೊಂಡು ಸೊ ಯಾಣಕ್ಕೆ ಪ್ರಯಾಣ ಬೆಳೆಸ್ತಾ ಇದೀವಿ. ಸೊ ಈ ದಟ್ಟವಾದ ಒಂದು ಕಲ್ಲು ಬಂಡೆ ಅರಣ್ಯ ಪ್ರದೇಶದಿಂದ ಕೂಡಿದ ಒಂದು ಹಳ್ಳಿ. ಇದು ಕುಮಟಾ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿರುತ್ತದೆ. ಇದು ಒಂದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಲ್ಲೊಂದು. ಪಶ್ಚಿಮ ಘಟ್ಟಗಳ ಶೇಷಾದ್ರಿ ಶ್ರೇಣಿಗಳಿಂದ ಕೂಡಿದೆ. ಇದು ಸಿರ್ಸಿಯಿಂದ ಒಂದು 45 ಕಿಲೋಮೀಟರ್ ದೂರದಲ್ಲಿ ಇದೆ. ಕುಮಟಾದಿಂದ ನಿಮಗೆ ಒಂದು 31 ಕಿಲೋಮೀಟರ್ ಆಗುತ್ತೆ. ಕಾರವಾರದಿಂದ ಒಂದು 91 ಕಿಲೋಮೀಟರ್ ದೂರದಲ್ಲಿ. ಅಂಕೋಲದಿಂದ ನಿಮಗೆ 52 ಕಿಲೋಮೀಟರ್. ಹಾಗೂ ಇಲ್ಲಿ ಯಾಣದ ಪ್ರಮುಖವಾದ ಆಕರ್ಷಣೆ ಎಂದರೆ ಭೈರವೇಶ್ವರ ಶಿಖರ ಹಾಗೂ ಮೋಹಿನಿ ಶಿಖರ. ಈಗ ನಾನು ನಿಮಗೆ ತೋರಿಸಲ್ಪಡುವ ಒಂದು ಶಿಖರ, ಅದು ಭೈರವೇಶ್ವರ ಶಿಖರ. ಸೊ ಇಲ್ಲಿ ನಾನು ನಿಮಗೆ ತೋರಿಸಲ್ಪಡುವ ಭೈರವೇಶ್ವರ ಶಿಖರ ತೋರಿಸಿದ್ದೀನಿ. ಈಗ ನಿಮಗೆ ತೋರಿಸ್ತಾ ಇರೋದು ಮೋಹಿನಿ ಶಿಖರ. ಇದು ಒಂದು 90 ಮೀಟರು ಹಾಗೂ ಇದು ಮಧ್ಯದಲ್ಲಿ ಸೀಳಿ ಇದ್ದು ನೆತ್ತಿಯ ಮೇಲೆ ಜಲ ಸಂಚಯವಿದೆ. ಈ ಬಂಡೆಯ ಸೀಳಿನ ಗುಹೆಯಲ್ಲಿ ತಾನಾಗಿ ಮೂಡಿ ನಿಂತ ಭೈರಲಿಂಗೇಶ್ವರ ಲಿಂಗ 2 ಮೀಟರ್ ಎತ್ತರವಾಗಿದೆ. ಈ ಲಿಂಗದ ಮೇಲೆ ಸದಾ ಅಂಗುಲ ಗಾತ್ರದ ನೀರು ಮೇಲಿಂದ ಒರೆಸುತ್ತಿರುತ್ತದೆ. ಸ್ಕಂದ ಪುರಾಣದಲ್ಲಿ ಯಾಣದ ಕಥೆ ನಿರೂಪವಾಗಿದೆ. ಭಸ್ಮಾಸುರನ ಈಶ್ವರನಿಂದ ಉರಿ ಹಸ್ತದ ವರ ಪಡೆದು ಕೊನೆಗೆ ಈಶ್ವರನನ್ನೇ ಸುಡುವುದಾಗಿ ಅಟ್ಟಿಸಿಕೊಂಡು ನಡೆದಾಗ ಭೈರವೇಶ್ವರನೇ ರಕ್ಷಣೆಗಾಗಿ ಮಹಾವಿಷ್ಣುವು ಮೋಹಿನಿಯಾಗಿ ಒಂದು ಭಸ್ಮಾಸುರನ ಒಲಿಸಿ ಕುಣಿಸಿ ಅವನ ಹಸ್ತವನ್ನೇ ಅವನ ತಲೆಯ ಮೇಲಿರಿಸುವಂತೆ ಮಾಡಿ ಭಸ್ಮಾಸುರನನ್ನು ಭಸ್ಮ ಮಾಡಿದ ಸ್ಥಳವಿದು ಎಂದು ಪ್ರತೀತ. ಶಿವರಾತ್ರಿಯಲ್ಲಿ ದಿನ ಇಲ್ಲಿ ಪೂಜೆ ಸಲ್ಲಿಸಲಾಗುತ್ತಂತೆ. ದಂಡ ತೀರ್ಥದ ನೀರನ್ನು ತಗೊಂಬಂದು ಗೋಕರ್ಣದ ಮಹಾಬೈಲೇಶ್ವರನಿಗೆ ಅರ್ಪಿಸಿದರೆ ಪುಣ್ಯ ಎಂಬ ಒಂದು ನಂಬಿಕೆ ಐತಂತೆ. ಸೊ ನಿಮಗೆ ಒಂದು ಪೋಸ್ಟರ್ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ ನಡೆದಂತ ಸತ್ಯ ಘಟನೆಯ ನಿಜ ರೂಪ. ಸೊ ಅಲ್ಲಿ ನಡೆದಂತ ಒಂದು ಸತ್ಯ ಘಟನೆ ಅಂತಂದ್ರೆ ಇದು ನಿಜ. ಇಲ್ಲಿ ನೀವು ನೋಡ್ಬೋದು. ಸೊ ನೀವು ಅಲ್ಲಿ ಆ ಸ್ಥಳಕ್ಕೆ ಹೋದಾಗ ಸೊ ಗಾಯ್ಸ್ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ. ಗದಗ್ ಟು ದೂದ್ಸಾಗರ್.